ಹಲೋ ಫ್ರೆಂಡ್ಸ್, ಸೊ ನಾನು ಜರ್ಮನಿಗೆ ಬಂದು 2 months ಆಯಿತು. ಆದರೆ ಇದು ನಂದು ಫಸ್ಟ್ ವಿಡಿಯೋ. ಸೊ ನಾನು ಡ್ಯೂಸೆಲ್ಡೋರ್ಫ್ ಬಂದಿದ್ದೀನಿ. ಅಲ್ಲಿ ನಮ್ಮ ಅಣ್ಣ ಇರ್ತಾನೆ. ಸೊ ಇದು ಬ್ಯೂಟಿಫುಲ್ ಸಿಟಿ ಅಂತ ಕೇಳಿದ್ದೆ. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿ ಗುಚ್ಚಿ, ಇಲ್ಲಿ ನೋಡಿ ಹುಚ್ಚಿ, ಇದು ಹುಚ್ಚಿ, ಅದು ಗುಚ್ಚಿ. ನನ್ನ ಹತ್ರ ಪ್ರಾಡ ತೊಳಕ್ ದುಡ್ಡಿಲ್ಲ ಗಾಯ್ಸ್, ಅದಕ್ಕೆ ನಾನು ಪರೋಟ ತಗೊಂತೀನಿ. ಇದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸ್ಟೇಟ್ ಇನ್ ಜರ್ಮನಿ ಅಂತೆ. ನೋಡಿ, ಸಾರಿ ಗೈಸ್, ಅಣ್ಣ ಏನೇನೋ ಮಾತಾಡ್ತಾರೆ. ಇದೆಲ್ಲ ಕಟ್ ಮಾಡ್ತೀನಿ ಅಂದಿದ್ಲು, ನಿಂಗೆ ಮೋಸ ಆಗಿದೆ. ಫುಲ್ ಮಳೆ ಇದೆ ಇಲ್ಲಿ, ಕೂದಲೆಲ್ಲ ಹಿಂಗಾಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿಲ್ಲ ಇವತ್ತು. 65% ರೇನ್ ಅಂತ ತೋರಿಸ್ತಾ ಇತ್ತು. ಯಾರು ಚರ್ಚ್ ಕೋ ಚಳ್ಳೋ. ಟುಡೇ ಇಸ್ ಸಂಡೇ, ಇಟ್ಸ್ ನಾಟ್ ಎ ಜಾಲಿ ಡೇ, ಇಟ್ಸ್ ಎ ಹೋಲಿ ಡೇ. ನೋಡಿ, ಇಲ್ಲಿ ಫೋಟೋ ಸೆಷನ್ ನಡೆಸ್ತಾ ಇದ್ದಾರೆ. ಸೊ ಇದು ಡ್ಯೂಸೆಲ್ಡೋರ್ಫ್ದು ಕೋನಿಕ್ಸಲ್ಲಿ ಅಂತ. ಇಲ್ಲಿಗೆ ಬಂದಿದ್ದೀವಿ ನಾವಿವಾಗ. ಫುಲ್ ಮಳೆ ಬರ್ತಾ ಇದೆ. ಇವರು ಇಲ್ಲಿ ಫೋಟೋ ಸೆಷನ್ ನಡೆಸ್ತಾ ಇದ್ದಾರೆ. ಇದ್ರದ್ದು ಆಪೋಸಿಟ್ ಅಲ್ಲೇ ಕ್ರಿಸ್ಮಸ್ ಮಾರ್ಕೆಟನ್ನು ಇದೆ ಇಲ್ಲಿ. ನೋಡಿ ಹೇಗಿದೆ ಅಂತ. ಇದು ಸ್ಯಾಟರ್ಡೇ ನೈಟ್ ಆಗಿರೋದಕ್ಕೆ ಫುಲ್ ಹ್ಯಾಪನಿಂಗ್ ಸ್ಟ್ರೀಟ್ ಇದೆ. ಇದು ಡಿಸೆಂಬರ್ ಆಗಿರೋದಕ್ಕೆ ಇಲ್ಲಿ ಆಲ್ಮೋಸ್ಟ್ ಲೈಕ್ ಡಿಸೆಂಬರ್ ಸ್ಟಾರ್ಟಿಂಗ್ ಇಂದಾನೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸಾಕು, ಇವಳ ಹೆಸರು ಆಶ್ರಿತ ಅಂತ, ಇವನ ಹೆಸರು ಸಿದ್ಧಾಂತ್ ಅಂತ ಅಷ್ಟೇ ಗೊತ್ತಿರೋದು. ತುಂಬಾ ಒಳ್ಳೆ ಹುಡುಗಿ. ಅವಳ ಅಕೌಂಟಲ್ಲಿರೋ ದುಡ್ಡೆಲ್ಲ ಕೊಡ್ತಾಳೆ ನಮಗೆ. ಕೊಡ್ತಾಳೆ ಹಂಗಾದ್ರೆ ಕೆಟ್ಟ ಹುಡುಗಿ. ಅವಾಗ ಐಸ್ ಸ್ಕೇಟಿಂಗ್ ಮಾಡ್ತಾಳೆ, ಇವಾಗ ಬೀಳ್ತಾಳೆ. ಫುಲ್ ಜನ ಜಂಗುಳಿ. ಶಿಸ್ತು, ಶಾಂತಿ, ಕಲಿಕೆ ಮುಖ್ಯ. ಓಕೆ, ಏನೇ ಕೆಲಸ ಮಾಡೋದು ಶ್ರದ್ಧೆಯಿಂದ ಮಾಡಬೇಕು. ಆಯ್ತಾಯ್ತು, ಶ್ರದ್ಧೆ ಅಂತ ನಾನು ಕಂಡಿದ್ದು. ಚಳಿ 8 ಡಿಗ್ರಿ ಇದೆ ಇವತ್ತು.
ಇವತ್ತು, ಜೊತೆಗೆ ತುಂಬ ಮಳೆನೂ ಆಗ್ತಾ ಇದೆ. ನೋಡಿ ನನ್ನ ಮೂಗೆಲ್ಲ ಗೊತ್ತಾಗುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ನಾಚಿಕೆ ಆಗ್ತಾ ಇದೆ. ಬಟ್ ಮುಂದೆಯಿಂದ ಚೆನ್ನಾಗಿ ಇಂಟರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಕ್ರಿಸ್ಮಸಲ್ಲಿ ಹೀಗೆಲ್ಲ ಸ್ಟಾಲ್ಸ್ ಇಟ್ಟಿರ್ತಾರೆ. ಸೇಮ್ ನಮ್ಮದು ಇಂಡಿಯಾದಲ್ಲಿ ಹೀಗೆ ಜಾತ್ರೆ ನಡೀತಲ್ಲ ಅದೇ ಥರ ನೋಡಿ. ಇಲ್ಲಿ ವಿಂಟರ್ದು ಜಾಕೆಟ್ಸು, ಆಮೇಲೆ ಇಯರ್ ಕಪ್ಸ್ ಎಲ್ಲ ಇದೆ. ಜೊತೆಗೆ ಇಲ್ಲಿ ಜ್ಯುವೆಲರಿ ಶಾಪ್, ಇಯರಿಂಗ್ಸ್, ರಿಂಗ್ಸ್, ಹಾಗೇ ಎಲ್ಲದೂ ಇದೇ ಥರ ಸಣ್ಣ ಸಣ್ಣದು ಸ್ಟಾಲ್ಸ್ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚಳಿ ಇದೆ ನೋಡಿ. ಹ್ಯಾಂಡೆಲ್ಲ ಫುಲ್ ಫ್ರೀಸ್ ಆಗಿದೆ. ಜೊತೆಗೆ ಮಳೆನೂ ಬರ್ತಾ ಇದೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಸ್ಟಾಲ್ ಒಳಗೆ ಬಂದಿದ್ದೀವಿ. ನೋಡಿ ಹೆಂಗಿಟ್ಟಿದ್ದಾರೆ ಅಂತೆಲ್ಲ ಫುಲ್ ಡೆಕೋರೇಷನ್ಸ್. ಕೀ ಚೈನ್ಸ್, ಇದೆಲ್ಲ ಫುಲ್ ಡೆಕೋರೇಷನ್ಸ್ ಎಲ್ಲ ಹೆಂಗಿಟ್ಟಿದ್ದಾರೆ ನೋಡಿ. ನಂದು ಇವತ್ತಿನ ಔಟ್ಫಿಟ್ ಹೆಂಗಿದೆ. ಬಟ್ ಹೌದು, ಮಳೆ ಬಂದಿರೋದ್ರಿಂದ ಫುಲ್ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿದೆ. ನನ್ನ ಫ್ರೆಂಡ್ಗೆ ಏನೋ ಕ್ರೀಮ್ ತೊಗೋಬೇಕು ಅಂತ ಇಲ್ಲಿ ಬಂದಿದ್ದೀವಿ DM-ಗೆ. ಇಲ್ಲಿ ಇದೇ ಥರ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಆ್ಯಂಡ್ ಶಾಂಪೂ, ಅದು ಇದು ಹೇರ್ ಕೇರ್ ಎಲ್ಲದೂ ಸಿಗುತ್ತೆ. ಸೊ ಇಲ್ಲಿ ಈ DMs-ಅಲ್ಲಿ ಈ ಥರ ಫೋಟೋ ಪ್ರಿಂಟ್ ಮಾಡೋ ಮಷಿನ್ಸು ಇಟ್ಟಿರ್ತಾರೆ. ಇಲ್ಲಿ ಹೋಗ್ಬಿಟ್ಟು ನೀವು ಫೋನಿಂದನೇ ಡೈರೆಕ್ಟಾಗೂ ಸೆಲೆಕ್ಟ್ ಮಾಡ್ಬೋದು. ಇವನ್ ಇಲ್ಲಿ ಕೂಡ ತೆಕ್ಕೋಬೋದು. जर्मनी में पेंगुइन बनना पड़ेगा. जर्मनी में How to be a penguin in Germany. Yeah, how to be a penguin. हम ऐसे सीधे वो करके गया तो रिवर साइड आएगा.
ನಾವು ಈ ಜೈಂಟ್ ವಿಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಟಿಕೆಟ್ ಕೌಂಟರ್. ಇಲ್ಲಿ ಕಾರ್ಡು ಅಲ್ಲಿ ಕ್ಯಾಶ್. ಎಕ್ಸೈಟೆಡ್? ಎಕ್ಸೈಟೆಡ್? ನೋ. No. Today is not a holiday. That is why I'm skipping this. I had minus 5,000. Now it's 10,000. ಎಲ್ಲ ಹೋಗಕ್ಕೆ ಇವಾಗ ರೆಡಿಯಾಗಿ ನಿಂತಿದ್ದೀವಿ. ಇವಳಿಗೆ ಭಯ ಅಂತೆ, ಇವಾಗೆ ನೋಡಿನೇ ಹೆದರಿಕೆ ಆಗಿದ್ದಾಳೆ. ಇವನಂತೂ ಫುಲ್ಲು ರೆಡಿ ಇದ್ದಾನೆ. ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಆದ್ರೂ ಕಷ್ಟಪಟ್ಟು ನಮ್ಮ ಜೊತೆ ಬರ್ತಾ ಇದ್ದಾನೆ, ಕೆಳಗೆ ಯಾರು ನಿಲ್ಲೋದು ಅಂತ. ಪ್ರಾಪರ್ ಇತ್ತು, ಇಷ್ಟು ಚಿಕ್ಕದಂತ ನಾನು ಅಲ್ಲೇ ಮಾಡ್ತೀನಿ. ಸುಮ್ಮನೆ ನೋಡಿ ಅರ್ಥ ಆಗಿದೆ. ಡಿಸಿಷನ್ ರಿಗ್ರೆಟ್ ಮಾಡ್ಕೊತಾ ಇದ್ದಾನೆ. ನೆಗೆಟಿವ್ ಇನ್ಫಿನಿಟಿ ಆಗೋಯ್ತಲ್ಲ ಅವರ. ಜೈಂಟ್ ವಿಲ್ಲಿಂದ ಆಚೆ ಬಂದ್ವಿ. ಚೆನ್ನಾಗಿತ್ತು ವ್ಯೂ ಎಲ್ಲ, ಫುಲ್ ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ ಕಾಣಿಸ್ತಿದ್ರಲ್ಲಿ. ಸೊ ನೋಡಿ, ಇಲ್ಲಿ ಹಿಂದ್ಗಡೆ ಜೈಂಟ್ ವಿಲ್ ಚೆನ್ನಾಗಿತ್ತು, ಬಟ್ ಜಾಸ್ತಿ ತಿರುಗಿಸ್ಲಿಲ್ಲ. ವ್ಯೂ ಅದರಿಂದ ತುಂಬ ಚೆನ್ನಾಗಿತ್ತು. ನಾವು ಅಲ್ಲೇ ಜೈಂಟ್ ವಿಲ್ ಇದರಲ್ಲಿ ಇಬ್ಬರು ಕೊರಿಯನ್ಸ್ನು ಮೀಟ್ ಮಾಡಿದ್ವಿ. ಸೊ ನಾವು ಕೆ-ಡ್ರಾಮಾ ಫ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ, BTS ಆರ್ಮಿ ಬಗ್ಗೆ ಮಾತಾಡಿ. ಸೊ ಇದು ಹಿಂದ್ಗಡೆ ಇರೋದೆಲ್ಲ ಫುಲ್ ಕ್ರಿಸ್ಮಸ್ ಮಾರ್ಕೆಟ್. ತುಂಬ ಚಳಿ, ಗಾಳಿ ಇದೆ. ಈ ಗಾಳಿ ಇರೋದಕ್ಕೆ ಫೀಲ್ಸ್ ಲೈಕ್ ಟೆಂಪ್ರೇಚರ್ ಇನ್ನೂ ಕಡಿಮೆ ಅನಿಸುತ್ತೆ. ನಾವು ರೇನ್ ರಿವರ್ ಇದ್ರ ಹತ್ರ ಬಂದಿದ್ದೀವಿ, ವ್ಯೂ ಹತ್ರ. ಇದು ಜರ್ಮನಿಯಲ್ಲೇ ಮೇ ಬಿ ಸೆಕೆಂಡ್ ಲಾರ್ಜೆಸ್ಟ್ ರಿವರ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿ. ಈ ಥರ ಬೋಟ್ಸು, ಕ್ರೂಸ್ ಈ ಥರನೂ ಎಲ್ಲ ಇದೆ. ನಾವೇ ಜಸ್ಟ್ ಶೋರ್ ಹತ್ರ ಬಂದಿದ್ದೀವಿ. ತುಂಬ ಚಳಿ ಇದೆ. ಇದು ಕ್ರಿಸ್ಮಸ್ ಆಗಿರೋದ್ರಿಂದ ಇದ್ರದ್ದು ವೈಟ್ಸೇ ಬೇರೆ ಥರ ಇದೆ. ನಾವು ಈಗ ಕ್ರಿಸ್ಮಸ್ ಮಾರ್ಕೆಟನ್ನು ಏರಿಯಂಟ್ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ ಎಲ್ಲ ಸಿಟಿಯಲ್ಲೂ ಒಂದೊಂದಿರುತ್ತೆ. ನಾನು ಬರ್ಲಿನಲ್ಲಿ ಸ್ಟೇ ಆಗಿರೋದು, ಬರ್ಲಿನಲ್ಲೂ ಒಂದು ರೇನ್ ಟವರ್ ಇದೆ. ಇಲ್ಲಿ ಡ್ಯುಸೆಲ್ಡೋರ್ಫಲ್ಲಿ ಇದು ಫೇಮಸ್ಸು. ನಾವು ಆ್ಯಕ್ಚುಲಿ ಒಂದು ಬೀಚ್ ಹೋಗೋಣ ಅಂತ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ತುಂಬ ಚಳಿ ಇದೆ, ಜೊತೆಗೆ ಮಳೆ ಒಂದು ಕಡೆ. ತುಂಬ ಚೆನ್ನಾಗಿದೆ. ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀವಿ.
ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಫಸ್ಟ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.